ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಶೇಷ ವಿಡಿಯೋಗೆ ತಮ್ಗೆಲ್ರಿಗೂ ಕೂಡ ನನ್ನ ಸ್ವಾಗತ. ಸ್ನೇಹಿತರೆ, ಇನ್ನೇನು ಪರೀಕ್ಷೆಗಳು ಮುಗಿದು PTM ಅಂದ್ರೆ ಶಿಕ್ಷಕ ಪೋಷಕರ ಸಭೆ ಕರೆಯುವಂತಹ ಸಂದರ್ಭ. ಮಕ್ಕಳೆಲ್ಲರೂ ಕೂಡ ನನ್ನ ಪರೀಕ್ಷೆಯನ್ನ ಬರೆದಿದ್ದಾರೆ. ಹಾಗೆ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಪೋಷಕರು ಶಿಕ್ಷಕರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರತಕ್ಕಂತಹ ಪೋಷಕರು ಕೇಳಿ ತಿಳಿದುಕೊಳ್ಳಬೇಕಾದಂತಹ ತುಂಬಾ ಪ್ರಮುಖವಾದಂತಹ ಅಂಶಗಳನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಶಿಕ್ಷಕ ಪೋಷಕರ ಸಭೆಗೆ ಅಂತ ಹೋದಾಗ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳು ಏನಂದ್ರೆ, ನಮ್ಮ ಮಕ್ಕಳ ಅಂಕಗಳು ಯಾವ ರೀತಿಯಾಗಿ ಬಂದಿದೆ, ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಒಂದು ರಿಸಲ್ಟ್ ಅನ್ನ ತಗೊಂಡಿದ್ದಾರೆ, ಇದನ್ನ ಕೇಳ್ತೀವಿ. ಆದ್ರೆ ಖಂಡಿತ ಅದಕ್ಕಿಂತ ಮುಖ್ಯವಾದಂತಹ ಅಂಶಗಳು ನಾವು ತಿಳಿದುಕೊಳ್ಬೇಕಾಗಿರುವಂತಹದ್ದು ತುಂಬಾನೇ ಇದೆ. ಹಾಗಾದ್ರೆ ನಾವು PTMಗೆ ಅಥವಾ ಪೋಷಕ ಶಿಕ್ಷಕರ ಸಭೆಗೆ ಹೋದಾಗ ಯಾವ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ಬೇಕು, ಯಾವ ಸಲಹೆಗಳನ್ನ ನಾವು ಶಿಕ್ಷಕರಿಂದ ಪಡೆದುಕೊಳ್ಬೇಕು, ಇದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ತಾ ಇದ್ವಿ. ಸ್ನೇಹಿತರೆ, ಮೊದಲಿಗೆ ನಾವು ಕೇಳಬೇಕಾಗಿರೋದು, ನಮ್ಮ ಮಗು ಶಿಕ್ಷಕರ ಮಾತು ಕೇಳ್ತಾ ಇದೆಯಾ? ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಖಂಡಿತ ಮಕ್ಕಳು ಶಿಕ್ಷಕರ ಮಾತನ್ನ ಕೇಳ್ತಿದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿ. ಹಾಗೇನೆ ಸ್ನೇಹಿತರ ಜೊತೆ ಹೊಂದ್ಕೊಳ್ತಾ ಇದೆನಾ ನಮ್ಮ ಮಗು, ಯಾವ ರೀತಿಯಾಗಿ ತರಗತಿಯಲ್ಲಿ ತನ್ನ ಸ್ನೇಹಿತರ ಜೊತೆ ಹೊಂದ್ಕೊಳ್ತಾನೆ ಅನ್ನೋ ಪ್ರಶ್ನೆಯನ್ನ ಕೇಳಿ. ಹಾಗೇನೆ ಮೂರನೇದಾಗಿ ಆತ್ಮವಿಶ್ವಾಸದ ಮಟ್ಟ ಯಾವ ರೀತಿಯಾಗಿ ಇದೆ, ಕಾನ್ಫಿಡೆನ್ಸ್. ಶಾಲೆಯಲ್ಲಿ ನಡೀತಕ್ಕಂತಹ ಒಂದು ಅಸೆಂಬ್ಲಿಗಿರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿರಬಹುದು, ನಮ್ಮ ಮಗು ಎಷ್ಟರ ಮಟ್ಟಿಗೆ ಭಾಗವಹಿಸ್ತಾ ಇದೆ, ಹಾಗೆ ಮಗುವಿನ ಆತ್ಮವಿಶ್ವಾಸದ ಮಟ್ಟ ಯಾವ ರೀತಿಯಾಗಿ ಇದೆ. ಹಾಗೇನೆ ನಾಲ್ಕನೇದು, ನನ್ನ ಮಗ ಅಥವಾ ಮಗಳು ತರಗತಿಯಲ್ಲಿ ಅಥವಾ ಶಾಲೆಯಲ್ಲಿ ಹೇಗೆ ವರ್ತಿಸ್ತಾ ಇದ್ದಾನೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ. ಇವೆಲ್ಲ ಕೂಡ ನಮ್ಮ ಮಕ್ಕಳನ್ನ ತಿದ್ದೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ ಮಕ್ಕಳಿಗೆ ನಮ್ಮ ಸಹಾಯ ಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ಅಂಶಗಳನ್ನ ನಾವು ಕೇಳಿ ತಿಳಿದುಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಇನ್ನು ನಂತರದ ಅಂಶ ಅಂದ್ರೆ, ನಮ್ಮ ಮಗು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದೆಯಾ? ಶಾಲೆಯಲ್ಲಿ ಆಚರಿಸುವಂತಹ ಒಂದು ಕ್ರೀಡೋತ್ಸವ ಇರಬಹುದು ಅಥವಾ ಒಂದು ಸ್ಪೋರ್ಟ್ಸ್ ಗೇಮ್ಸ್ ಇರ್ಬೋದು, ಇದರಲ್ಲಿ ನಮ್ಮ ಮಗು ಭಾಗವಹಿಸ್ತಾ ಇದೆಯಾ? ಹಾಗೇನೆ ಕಲಾ ಚಟುವಟಿಕೆಗಳಲ್ಲಿ ನಮ್ಮ ಮಗು ಭಾಗವಹಿಸ್ತಾ ಇದೆಯಾ? ಶಾಲೆಯಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮಗಳಲ್ಲಿ ಕಲಾ ಚಟುವಟಿಕೆಗಳಲ್ಲಿ ನಮ್ಮ ಮಗು ಭಾಗವಹಿಸ್ತಾ ಇದೆಯಾ? ಹಾಗೇನೆ ನಮ್ಮ ಮಗುವಿಗೆ ಯಾವುದರಲ್ಲಿ ವಿಶೇಷವಾದಂತಹ ಆಸಕ್ತಿ ಇದೆ, ಯಾವ ವಿಷಯದಲ್ಲಿ ತುಂಬಾ ಒಂದು ವಿಶೇಷ ಪ್ರತಿಭೆ ಇದೆ, ಹಾಗೇನೆ ನಮ್ಮ ಮಗುವಿನ ಬಲ ಮತ್ತು ದುರ್ಬಲಗಳು ಯಾವ್ಯಾವು, ಹಾಗೇನೆ ನಮ್ಮ ಮಗು ಯಾವ ರೀತಿಯ ಪುಸ್ತಕಗಳನ್ನ ಓದ್ಬೇಕು, ಯಾವ ರೀತಿಯ ಚಟುವಟಿಕೆಗಳಿಗೆ ಸಹಾಯ ನಾವು ಮಾಡ್ಬೇಕಾಗಿದೆ, ಇದನ್ನು ಕೂಡ ತಪ್ಪದೆ ಕೇಳಿ ತಿಳ್ಕೊಳ್ಳಿ. ನಂತರ 10ನೇ ಅಂಶ, ಯಾವ ವಿಷಯಗಳಲ್ಲಿ ಉತ್ತಮ ಸಾಧನೆಯನ್ನ ನಮ್ಮ ಮಗು ಮಾಡ್ತಾ ಇದೆ. ಉದಾಹರಣೆಗೆ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅಥವಾ ಮಕ್ಕಳಿಗೆ ಯಾವ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಒಂದು ಸಾಧನೆಯನ್ನ ಮಾಡ್ತಾ ಇದೆ ನಮ್ಮ ಮಗು ಅನ್ನೋ ವಿಷಯನ ಕೂಡ ಕೇಳಿ ತಿಳ್ಕೊಳ್ಳಿ. ಹಾಗೇನೆ ಯಾವ ವಿಷಯಗಳಲ್ಲಿ ಸುಧಾರಣೆ ಆಗ್ಬೇಕಾಗಿದೆ, ಯಾವ ವಿಷಯಗಳಲ್ಲಿ ಮಗುವಿಗೆ ಸಹಾಯ ಬೇಕಾಗಿದೆ, ಅದನ್ನು ಕೂಡ ಕೇಳಿ ತಿಳ್ಕೊಳ್ಳಿ. ಹಾಗೇನೆ ನಮ್ಮ ಮಗುವಿಗೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೇಗಿದೆ, ಯಾವ ರೀತಿಯಾಗಿ ಶಿಕ್ಷಕರು ಹೇಳುವಂತಹ ಪಾಠಗಳಿರ್ಬೋದು ಅಥವಾ ತರಗತಿಯಲ್ಲಿ ಕೊಡುವಂತಹ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಇವುಗಳನ್ನ ನಮ್ಮ ಮಗು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾ ಇದೆ, ಅದ್ರ ಬಗ್ಗೆ ಕೂಡ ಖಂಡಿತ ತಿಳ್ಕೊಳ್ಳಿ. ಹಾಗೆ ಯಾವ ವಿಷಯದಲ್ಲಿ ಸುಧಾರಣೆ ಬೇಕು, ಯಾವ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬೇಕಾಗಿದೆ, ಇವೆಲ್ಲವನ್ನು ಕೂಡ ನೀವು ಕೇಳಿ ತಿಳ್ಕೊಳ್ಳಿ. ಅದಷ್ಟೇ ಅಲ್ಲ, ಮನೆಯಲ್ಲಿ ಯಾವ ರೀತಿಯ ಒಂದು ಸಹಾಯ ನಮ್ಮ ಮಗುವಿಗೆ ಬೇಕಾಗಿದೆ ಅನ್ನೋ ವಿಷಯವನ್ನ ಕೂಡ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ. ಇನ್ನು ಮುಖ್ಯವಾಗಿ ಶಿಕ್ಷಕರೊಂದಿಗೆ ಸಂಪರ್ಕದಲ್ಲಿರಲು. ಯಾಕೆಂದ್ರೆ ಮಗು ಒಂದು ಶಾಲೆಯಲ್ಲಿ ಇರ್ತಕ್ಕಂತಹ ಸಮಯ ಅಷ್ಟು ಸಂದರ್ಭ ಕೂಡ ಶಿಕ್ಷಕರು ಮಗುವಿನ ಕಡೆ ಗಮನವನ್ನ ಕೊಡ್ತಾ ಇರ್ತಾರೆ. ಮಗುವಿನ ಒಂದು ಚಟುವಟಿಕೆಗಳ ಬಗ್ಗೆ ಅಥವಾ ಮಗುವಿನ ಒಂದು ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕು, ಅಥವಾ ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಯಾವ ರೀತಿಯಾಗಿ ನಾವು ಸಂಪರ್ಕವನ್ನ ಸಾಧಿಸಬೇಕು ಶಿಕ್ಷಕರ ಮಧ್ಯೆ ಅನ್ನೋ ವಿಷಯವನ್ನ ಕೂಡ ತಿಳ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ PTMಗೆ ಅಂತ ಹೋದಾಗ ಕೆಲವೊಂದು ವಿಷಯಗಳು ಮರ್ತು ಹೋಗ್ಬೋದು, ಕೆಲವೊಂದು ಮಾತ್ರ ಕೇಳಿ ಇನ್ನು ಕೆಲವೊಂದು ಮರ್ತು ಬರ್ಬೋದು. ಆದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ನೀವು ಯಾವ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತಿದ್ರ ತಪ್ಪದೆ ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ಳಿ. PTMಗೆ ಹೋಗುವಂತಹ ಮೊದಲು ಆ ಪ್ರಶ್ನೆಗಳನ್ನ ಬರೆದಿಟ್ಟುಕೊಂಡು ಕೇಳಿ.
ಅದರಿಂದ ಯಾವ ಒಂದು ಅಂಶ ಕೂಡ ಮಿಸ್ ಆಗದೆ ನೀವು ಶಿಕ್ಷಕರ ಜೊತೆಗೆ ಚರ್ಚೆಯನ್ನ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, PTM ಅಂದಾಗ ನಿಮ್ಗೆ ಎಷ್ಟೆಲ್ಲ ಕೆಲಸ ಇದೆ, ಯಾವೆಲ್ಲ ಅಂಶಗಳ ಬಗ್ಗೆ ನೀವು ಗಮನವನ್ನ ಕೊಡ್ಬೇಕು, ಯಾವ ರೀತಿಯಾಗಿ ನಾವು ಮಕ್ಕಳ ಬಗ್ಗೆ ಕಾಳಜಿಯನ್ನ ಮಾಡ್ಬೇಕು, ಯಾವ ರೀತಿಯಾಗಿ ಮಕ್ಕಳಿಗೆ ನಮ್ಮ ಸಹಾಯ ಬೇಕು,